ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ಸಖತ್ತಾಗಿದ್ದೀನಿ. ಇವತ್ತು ಸೋಮವಾರ. ನೋಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ನೋಡ್ತಾ ಇರ್ಬೋದು. ಇನ್ನು ಬೆಳಗ್ಗೆ ಚಿಂತು ಎಲ್ಲಿಗೆ ಹೋಗ್ತಿದ್ದೀವಿ? ಮಾವಿನ ಗಿಡನಾ? ಬೆಳಗ್ಗೆನಾ? ಅದು ಬಿಟ್ಟು ಹಾಲು ತರಕ್ಕೆ ಹಿಡ್ಕೊಂಬಕ್ಕ. ಎಲ್ಲಿಗೆ ಹೋಗ್ತೀವಿ? ಹಾಲು ತರಕ್ಕ. ಒಳಗೆ ತೆಗಿಬೇಕಂತೆ. ಬೆಳಗ್ಗೆ ಹಾಲು ಖಾಲಿ ಆಗಿದೆ, ಅದಕ್ಕೋಸ್ಕರ ಹಾಲು ತರಕ್ಕೆ ಅಂತ ಹೊರಟಿದ್ದೀವಿ. ಹಾಲು ಸಿಕ್ವಾ? ಹಾಂ, ಖುಷಿನಾ? ಈಗೇನು ಮಾಡೋದು? ಹಾಂ, ಏನು ಮಾಡೋದು? ಚಹಾ ಮಾಡ್ಕೊಂಡು ಕುಡಿಯೋದ? ನೀನೇನು ಮಾಡ್ಬೇಕು? ಕುಡಿಬೇಕಾ? ಟೀ ಬೇಕಾ ನಿಮಗೆ? ಹಾಂ, ಟೀ ಇಲ್ಲಾಂದರೆ ಹಾಂ ಮಾಡಿಸ್ಕೊಳೋದು. ಹಾಲಿಲ್ಲಂದ್ರೆ ಏನು ಮಾಡ್ತಿ? ಸುಮ್ಮನೆ ಇರೋದಾ? ಅಂದರೆ ಟೀ ಬೇಕಂತ ಏನಿಲ್ಲ. ಹೌದಾ? ಟೀ ಬೇಕಂತ ಏನಿಲ್ಲ ಅಲ್ಲ? ಕುಡ್ಲೇಬೇಕಾ ಟೀನಾ? ಅಲ್ಲಿ ದನಗಳು ಮೇಯಿಸ್ಲಿಕ್ಕೆ ಅಂತ ಬಂದಿದ್ದರು. ಅವ್ರ ಹತ್ರ ಹೋಗಿ ತೊಗೊಂಡು ಬಂದಿದ್ದು. ಅಂದರೆ ಪಾಕೆಟ್ ಹಾಲು ಖಾಲಿ ಆಗಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ತರ್ತಾನೆ ಇರು ಅಂದರೂ ಕೇಳ್ತಾ ಇರಲಿಲ್ಲ. ಅದಕ್ಕೋಸ್ಕರ ಹೋಗಿ ಅವ್ರ ಹತ್ರನೇ ಹೋಗಿ ಹಾಲು ಕರೆಸ್ಕೊಂಡು ತೊಗೊಂಡು ಬಂದಿರೋದು. ಹತ್ತತ್ರ ಒಂದು ಅರ್ಧ ಲೀಟ್ರ್ ಹಾಲು ಕೊಟ್ಟಿದ್ದಾರೆ. ಖುಷಿ ಆಯಿತು ನಮಗೆ. ನನ್ನ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬನ್ನಿ ಟೀ ಮಾಡ್ಕೊಂಡು ಕುಡಿದು ನೆಕ್ಸ್ಟು ಕೆಲಸ ಏನಿದೆ ಅಂತಂದ್ಬಿಟ್ಟು ನೋಡೋಣ ಅಂತ. ಏನು ಟಿಫನ್ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ನನಗೇನು ಗೊತ್ತು. ಹೌದಾ ನಮ್ಮ ಚಪಾತಿ ಹೀರೆಕಾಯಿ ಪಲ್ಯನಾ? ಇಷ್ಟನಾ ನಿನಗೆ ಹೀರೆಕಾಯಿ ಪಲ್ಯ? ಮಾಡೋಣ. ಹಾಗಾದ್ರೆ ನೀನು ಚಪಾತಿ ಉದ್ದು ಕೊಡ್ತೀಯಾ? ಹಾಂ, ಉದ್ದಕ್ಕೆ ಬರಲ್ಲೇನು? ಯಾಕೆ? ಪಲ್ಯ ಮಾಡ್ತೀಯ ಹಾಗಾದ್ರೆ ನೀನು? ಮಾಡಲ್ಲ ಯಾಕೆ? ಬರಲ್ಲ. ಕಲಿಬೇಕಲ್ಲ. ಹಾಂ, ಕಲಿಬೇಕಲ್ಲ. ಅಮ್ಮ ಏನು ಮಾಡಕತ್ತಿ? ಏನು ನೋಡಿದ್ವಿ? ಜ್ಯೂಸ್ ಅಲ್ಲ? ಯಾವ ಜ್ಯೂಸು? ಮ್ಯಾಂಗೋ ಜ್ಯೂಸ್ ಬೇಕಾ ನಿಮಗೆ? ಒಂದು ಗ್ಲಾಸ್. ಒಂದು ಗ್ಲಾಸಾ? ಸಾಕಾ ನಿಮಗೆ? ಚಿಂತೆ ಬೇಡ. ಮತ್ತೇನು ಬೇಕು? ಮತ್ತೇನು ಬೇಡ. ಹಂಗಾದ್ರೆ ಇರಲಿ ಜ್ಯೂಸು. ಯಾಕೆ ಸಗಣಿ ಕಪ್ಪು ಐತಲ್ಲ? ಇದಾ? ನೀನು ಬೆಳ್ಳಗದಿಯಲ್ಲ, ಅದಕ್ಕೆ ಸಗಣಿ ಕಪ್ಪು ಐತಿ. ಯಾಕೆ ಹೇಳ? ಗೊತ್ತಿಲ್ಲ. ಇವಾಗ ಹಸಿರು ಮೇವು ತಿನ್ನಲ್ಲ. ಹಸಿರು ತಿಂದರೆ ಸಗಣಿ ಕರೆಕ್ಟ್ ಹಚ್ಚಿ ಬರುತ್ತೆ. ಒಣ ಮೇವು ತಿನ್ಬೇಕಲ್ಲ. ಇಷ್ಟಕ್ಕೆ ಸಗಣಿ ಸಾಲ್ಟೇಜ್ ಏನು ಮಾಡೋದು ಅಂದ್ಬಿಟ್ಟು ಮತ್ತೆ ತರಿಸಿದೆ. ಇಷ್ಟಕ್ಕೆ ಖಾಲಿ ಆಯಿತು. ನೋಡ್ತಾ ಇರ್ಬೋದು. ಚಾಲೆಂಜಿಂಗು. ನೀನೇ ತಂದು ಸಾರಿಸು ಅಂತ ಇಲ್ಲ, ತಂದು ಕೊಡು ಅಂತ ನಾನು ಹಾಗೆ ಹಿಂಗೆ ಮಾಡಿ ತರಿಸಿ ಸಾರಿಸಿ ನೋಡ್ತಾ ಇರ್ಬೋದು. ಒಲೆನೂ ಹೊರಗಡೆ ಮಾಡೋದು. ಒಲೆ ಅಂದರೆ ಒಳಗಡೆ ಗ್ಯಾಸ್ ಕೂಡ ಇದೆ. ಹೊರಗಡೆನೂ ಎಮರ್ಜೆನ್ಸಿ ಇರುತ್ತೆ ಅಂತಂದ್ಬಿಟ್ಟು ಹೊರಗಡೆನೂ ಒಲೆ ಇಟ್ಟಿದ್ದೀವಿ. ನೋಡ್ತಾ ಇರ್ಬೋದು. ನಾನು ಬಂದ ಕಿಲಿಗೂ ನಾನು ಒಲೆ ಮೇಲೆ ಜಾಸ್ತಿ ಮಾಡಿರೋದು. ಇವಾಗ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿಬಿಟ್ಟು ನಾನು ತಲೆಗೆ ಇವತ್ತು ಮೆಹಂದಿ ಸೊಪ್ಪು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಅಂತಂದ್ಬಿಟ್ಟು. ಮೆಹಂದಿ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ತುಂಬ ತಂಪು ಕೊಡುತ್ತೆ. ಮೆಹಂದಿ ಸೊಪ್ಪು ಜೊತೆಗೆ ನಾನು ಮತ್ತೆ ಯಾವ ಸೊಪ್ಪನ್ನು ಹಾಕ್ತೀನಿ ಮತ್ತು ಯಾವುದು ಹೂವನ್ನು ಹಾಕ್ತೀನಿ ಅಂತ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಬನ್ನಿ, ತುಂಬ ಚೆನ್ನಾಗಿ ಬರುತ್ತೆ. ಕೂದಲು ಮಾತ್ರ ಸಖತ್ತಾಗಿ ಬರುತ್ತೆ. ನಾನು ಒಂದು ವಾರ ಆಯಿತು ಫ್ರೆಂಡ್ಸ್ ಅದು ಯೂಸ್ ಮಾಡಿ.
ನನಗೆ ರಿಸಲ್ಟ್ ಮಾತ್ರ ಸಖತ್ತಾಗಿ ಬಂದಿದೆ ಅದು ರಿಸಲ್ಟು. ಅದಕ್ಕೋಸ್ಕರ ನೆಕ್ಸ್ಟು ಮತ್ತು ಅದನ್ನೇ ಹಚ್ಕೊಳ್ಳೋಣ, ಯೂಸ್ ಮಾಡೋಣ ಅಂತಂದ್ಬಿಟ್ಟು ಮತ್ತೆ ಇದ್ದೀನಿ. ನೋಡೋಣ ಅಂತ ಬನ್ನಿ. ಚಿಕ್ಕದಾಗಿ ನಾನೊಂದು ಸಿಂಪಲ್ಲಾಗಿ ರಂಗೋಲಿನ ಹಾಕ್ತಾಯಿದ್ದೀನಿ ಅಷ್ಟೇ, ದೊಡ್ಡದಾಗಿ ಏನೂ ಇಲ್ಲ. ಬೆಳಗ್ಗೆ ಬಂದು ಉಪ್ಪಿಟ್ಟು ಮಾಡಿತ್ತು ಅಮ್ಮ. ಉಪ್ಪಿಟ್ಟು ಮೈಸೂರು ಮಂಡಕ್ಕಿ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ. ಅದಕ್ಕೋಸ್ಕರ ನಾನು ಬಂದಾಗೆಲ್ಲ ಉಪ್ಪಿಟ್ಟು ಮತ್ತು ಮೈಸೂರು ಮಂಡಕ್ಕಿ ಅವ್ರ ಕೈಲಿಂದೇ ಮಾಡಿಸೋದು ನಾನು. ಬೆಳಗ್ಗೆ ಉಪ್ಪಿಟ್ಟು ತಿಂದುಬಿಟ್ಟು ಇಷ್ಟೆಲ್ಲ ಕೆಲಸ ಮುಗೀತು. ನೆಕ್ಸ್ಟು ಅನ್ನಕ್ಕೆ ಇಟ್ಟಿದ್ದೀನಿ ಇಲ್ಲಿ ಹೊರಗಡೆನೆ. ನೀರೆಲ್ಲ ಸ್ಟಾಕ್ ಆಗಿದೆ, ನೋಡ್ತಾ ಇರ್ಬೋದು. ಏನಪ್ಪ ಅಂತಂದರೆ ಇದು ಹೌಸ್ ಇದೆಯಲ್ಲ, ಇದು ಪ್ರಾಣಿ ಪಕ್ಷಿಗಳಿಗೋಸ್ಕರನೇ ತುಂಬಿಸಿ ಇಟ್ಟಿರೋದು. ಯಾವುದಾದ್ರೂ ಪ್ರಾಣಿ ಪಕ್ಷಿ ಏನಾದರೂ ಬಂದು ಕುಡಿಲಿಕ್ಕೆ ಅಂತಂದ್ಬಿಟ್ಟು. ನೋಡ್ತಾ ಇರ್ಬೋದು, ಇಲ್ಲಿ ಮೆಹಂದಿ ಸೊಪ್ಪನ್ನು ಸ್ವಲ್ಪ ಹರಿದ್ಬಿಟ್ಟು 2 ದಾಸವಾಳ ಹೂವು ಹಾಕಿದ್ದೀನಿ. ಮತ್ತು ಒಂದು 5ರಿಂದ 6 ಎಸಳು ದಾಸವಾಳದ ಎಲೆ ಇರುತ್ತೆ ಅಲ್ವ, ಅದನ್ನು ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಇದು ಹಾಕೋದ್ರಿಂದ ತುಂಬ ಕಪ್ಪಾಗಿ ಬರುತ್ತೆ ಕೂದಲ, ತುಂಬ ಚೆನ್ನಾಗಿ ಬರುತ್ತೆ. ಮೆಹಂದಿ ಸೊಪ್ಪು ಏನಕ್ಕಪ್ಪ ಅಂತಂದರೆ ತುಂಬ ನೈಸ್ ಆಗುತ್ತೆ ಕೂದಲ, ಅದಕ್ಕೋಸ್ಕರ ಹಾಕ್ಬಿಟ್ಟು ತಲೆಗೆ ಹಚ್ಕೊಳ್ಳೋಣ. ತಂಪು ಕೂಡ ಕೊಡುತ್ತೆ ಅಲ್ವಾ, ಅಂದ್ಬಿಟ್ಟು ಬೇಸಿಗೆ ಅಲ್ವಾ, ಸುಮ್ಮನೆ ಅದು ಇದು ಹೇರ್ ಕಲರ್ ಯೂಸ್ ಮಾಡೋ ಬದಲು ಈ ಥರ ಮನೆಯಲ್ಲೇ ಇರುವಂಥ ಒಂದು ಮೆಹಂದಿ ಸೊಪ್ಪನ್ನು ಯೂಸ್ ಮಾಡಿಬಿಟ್ಟು ನನ್ನ ತಲೆಗೆ ಹಚ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲರು, ಅಂದರೆ ಕಲರು ಸ್ವಲ್ಪ ರೆಡ್ ಆಗುತ್ತೆ, ಏರ್ಸು ನಡೆಯುತ್ತೆ. ಆದ್ರೂ ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿಲಿ ನೈಸಾಗಿ ರುಬ್ಕೋಬೇಕು. ಆವಾಗ ತುಂಬ ಬೇಗ ಆಮೇಲೆ ನಾವು ವಾಶ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬೇಗ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ನೈಸಾಗಿ ಮಾಡ್ಕೋಬೇಕು, ಯಾವಾಗಲೂ ನುಣ್ಣಗೆ ರುಬ್ಕೋಬೇಕು. ನೀರು ನೋಡ್ತಾ ಇರ್ಬೋದು, ಸ್ವಲ್ಪ ರೆಡ್ ಆಗಿದೆ ಆಲ್ರೆಡಿ ಮೆಹಂದಿ ಸೊಪ್ಪು ಇರೋದರಿಂದ. ನೋಡ್ತಾ ಇರ್ಬೋದು, ಇಷ್ಟನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಎಷ್ಟು ನೈಸ್ ಆಗಿದೆ ಅಂತಂದ್ಬಿಟ್ಟು ನೋಡಿದ್ರಲ್ವ. ಇವಾಗ ನಾನು ತಲೆಗೆ ಹಚ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಒಂದು ಹತ್ತತ್ರ 1 ಅವರ್ ಬಿಟ್ಟಿದ್ದೆ ನಾನು. 1 ಅವರ್ ಬಿಟ್ಟರೆ ಸಾಕಾಗುತ್ತೆ, ಆರಾಮಾಗಿ ತಲೆಗೆಲ್ಲ ಕೂರುತ್ತೆ. ಅದು ಇದು ಸ್ವಲ್ಪ ಕೆಲಸ ಮಾಡೋ ಅಷ್ಟರಲ್ಲಿ ಅದು ಡ್ರೈ ಆಗುತ್ತೆ ಅಂತಂದ್ಬಿಟ್ಟು ನಾನು ಸ್ವಲ್ಪ ಉಳಿದಿದ್ದು ಕೆಲಸನ ಮಾಡ್ಕೊಂಡು ಆಮೇಲೆ ವಾಶ್ ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಹಚ್ಕೊತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ತುಂಬ ದಪ್ಪನೂ ಬೆಳೆಯುತ್ತೆ ಮತ್ತು ನೈಸಾಗಿ ಬರುತ್ತೆ. ತುಂಬ ಕೂಲ್ ಮಾತ್ರ ಸಖತ್ತಾಗಿ ಬರುತ್ತೆ. ನನಗೆ 1 ವಾರಕ್ಕೆ ರಿಸಲ್ಟು ತಿಳಿಯಿತು ಫ್ರೆಂಡ್ಸ್. ಊರಿಗೆ ಹೋಗೋದ್ರೊಳಗೆ ಇನ್ನೊಂದು ಸರಿ ಅಪ್ಲೈ ಮಾಡ್ತೀನಿ ನಾನು, ನಿಜವಾಗ್ಲೂ ಬಿಡೋಲ್ಲ ಇದು. ಯಾಕೆ ವಾಶ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡೆ ಅಂತಂದ್ಬಿಟ್ಟು. ಹಾಗೆ ಇದು ಯಾರಿಗೆಲ್ಲ ಇಷ್ಟ ಆಯಿತು ಅಂತಂದರೆ ಈ ವ್ಲಾಗ್ಸು ಮತ್ತು ನಾನು ಮಾಡಿರೋಂಥ ಹೇರ್ ಕಲರು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನೈಟಿಗೆ ಚಪಾತಿ ಮಾಡೋಣ ಅಂತಂದ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ಬೆಳಗ್ಗೆನೇ ಕೇಳಿದ್ಲು, ಚಪಾತಿ ಮಾಡು, ಹೀರೆಕಾಯಿ ಪಲ್ಯ ಮಾಡು ಅಂತಂದ್ಬಿಟ್ಟು. ಅದು ಅವಳ ಫೇವ್ರೇಟು. ಬೆಂಡೆಕಾಯಿ ಹೀರೆಕಾಯಿ ಅಂತಂದ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು ಚಪಾತಿ ಜೊತೆ. ಅದಕ್ಕೋಸ್ಕರ ನೈಟು ಮಾಡೋಣ ಬಿಡು ಅಂತಂದ್ಬಿಟ್ಟು ನೈಟಿಗೆ ಚಪಾತಿ ಮಾಡಿದ್ದು. ನೋಡಿದ್ರಲ್ವ ಇವತ್ತಿನ ನನ್ನದು ಸ್ವಲ್ಪ ಕೆಲಸ ಯಾವ ಥರ ಇತ್ತು ಅಂತಂದ್ಬಿಟ್ಟು. ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ ಚಪಾತಿ ಹಿಟ್ಟು ಸ್ವಲ್ಪ, ಆಮೇಲೆ ಉದ್ಕೊಂಡ್ರಾಯ್ತು ಅಂತಂದ್ಬಿಟ್ಟು ಒಂದು 10 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ಉದ್ದುತ್ತಾ ಇರೋದು. ಉದ್ದಿದ್ದು ಅಷ್ಟು ಚಪಾತಿ ಕಂಪ್ಲೀಟ್ ಆಯಿತು. ಇವಾಗ ಒಲೆ ಹಚ್ಚಿಬಿಟ್ಟು ಬೇಯಿಸ್ಬೇಕು. ಬೇಯಿಸಿದ ನಂತರ ಒಂದು ಸ್ವಲ್ಪ ಬೇಗನೆ ಊಟ ಮಾಡೋದು ಇಲ್ಲಿ ಅಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ಬೇಗನೆ ಅಡುಗೆ ಆಗ್ತಾಯಿದೆ. ಹೊರಗಡೆ ಸ್ವಲ್ಪ ತಂಪು ಗಾಳಿ ಅಲ್ವಾ, ಮಾಡಲಿಕ್ಕೆ ಖುಷಿ ಆಗುತ್ತೆ ನಮಗೆ ನಿಜವಾಗ್ಲೂ. ಅದಕ್ಕೋಸ್ಕರ ಹೊರಗಡೆನೇ ನಾನು ಒಲೆ ಯೂಸ್ ಮಾಡೋದು. ಒಳಗಡೆ ಅಂದರೆ ತುಂಬ ಸೆಕೆ ಇರೋದ್ರಿಂದ ಒಳಗಡೆ ಹೋಗೋದಕ್ಕೆ ಬೇಜಾರಾಗುತ್ತೆ, ಅಷ್ಟೇನಿಲ್ಲ. ನೋಡಿದ್ರಿ ಅಲ್ವಾ, ನನ್ನ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಜವಾಗ್ಲೂ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.